ಚಿಕ್ಕಡಿ ಚಿಕ್ಕಡಿಗಳು ನೀವೆಂತಕ್ಕೆ ಹಿಂಗೆ ಮಾಡಿದ್ರಿ? ನೀರು ಕುಡಿಬೇಕಂತ ಹೋಗ್ತಿದ್ದೆ, ಅಷ್ಟೊತ್ತಿಗೆ ನೀವು ಅಡ ಬಂದ್ರಿ. ಅಯ್ಯೋ ದೇವ್ರಿಗೆ ಎಂತ ಕರ್ಮ ಮಾರ್ರೆ ಇದು. ಏನಾಯ್ತು? ಓಯ್ ಟೀಚರ್ ಅಮ್ಮ, ನಾನ್ ನೀರ್ ತಕೊಂಡು ಹೋಗೋ ಹೊತ್ತಿಗೆ ಅಲ್ಲಿ ಚಿಕ್ಕ ತಣ್ಣೆಗಳು ನಿಂತಿದ್ರು. ನಾನು ಹೋಗಿ ಅವ್ರಿಗೆ ಡಿಕ್ಕಿ ಹೊಡೆದಿದ್ದಲ್ದ, ಡಿಕ್ಕಿ ಹೊಡೆದ್ಮೇಲೆ ಅವ್ರು ನನ್ನ ತಪ್ಕೊಂಡಿದ್ದು. ಅದು ಬಹುಶಃ ಪಾಪ ನಿದ್ದೆಗಣ್ಣಲ್ಲಿ ನಡೀತಿರ್ಬೋದೇನೋ, ಅದಕ್ಕೆ ಹೀಗಾಗಿದೆ ಬಿಡಿ. ಇಲ್ಲ ಮಾರ್ರೆ, ನಾನು ಅವ್ರ ಹತ್ರ ಕೇಳ್ದೆ ನೀವೆಂತ ಕೇಳಿ ನಿಂತಿದ್ದಂತ ಹೇಳಿ. ಅವ್ರು ಹೇಳಿದ್ರು ನನಗೆ ನೀರ್ ಕುಡಿಯಂಗಾಯ್ತು, ಅದಕ್ಕೆ ಬಂದಿದ್ದಂತ ಹೇಳಿದ್ರು. ಅಲ್ಲಿ ನೀರ್ ಕುಡಿಯಕ್ಕೆ ಇಲ್ಲಿ ಒಳಗೆ ಬಪ್ಪೋದಲ್ದ, ಅಲ್ಲಿ ಎಂತ ನಿಂತ್ಕೊಂಡಿದ್ದು? ಹೋಗ್ಲಿ ಬಿಡಿ. ಈಗ ರಮೇಶ್ ನಂಗೆ ನೀರು ಕೊಟ್ಟಿಲ್ಲ ಅನ್ಸುತ್ತೆ, ಈಗ ಹೋಗಿ ಕೊಡಿ ಹೋಗಿ. ಈ ಸಲ ಹುಷಾರಾಗಿ ಹೋಗಿ, ಮತ್ತೆ ಯಾರಿಗಾದ್ರೂ ಟಿಕ್ಕೆ ಹೊಡೆದು ಬಿಟ್ಟಿರಿ. ಎಂತ ಮಾರ್ರೆ, ನಿದ್ದೆಗಣ್ಣಲ್ಲಿ ಯಾರೆಲ್ಲ ಈ ಮನೆ ಒಳಗೆ ನಡೀತಾರೆ ಒಂದು ಗೊತ್ತಾಗೋದಿಲ್ಲ. ತುಂಬಿಸ್ಕೊಳ್ಳಿ, ಬರ್ತೀನಿ. ವಾಯ್. ಇಲ್ಲ, ಈ ಸರ್ತಿ ಕಣ್ಣು ಬಿಟ್ಕೊಂಡೈತಿ, ಯಾರಿಗೆ ಡಿಕ್ಕಿ ಹೊಡಿಯೋದು. ಏನಮ್ಮ, ಎಲ್ಲ ಪ್ಲಾನ್ ಉಲ್ಟಾ ಆಗೋಯ್ತು. ಹೋಗಿ ಹೋಗಿ ಆ ಊರ್ ಕೋತಿನ ನಂಬಿದ್ರಲ್ಲ, ಏನು ಹೇಳೋದು ನಿಮಗೆ? ಯಾರ ಅಂಕಲ್ ಅವನನ್ನ ನಂಬಿರೋದು? ನಾನು ಅವನಿಗೆ ಜಸ್ಟ್ ನೆನಪಿಸು ಅಂತ ಅಷ್ಟೇ ಹೇಳಿದ್ದು. ಇಲ್ಲಿ ಬೇರೆ ಏನೋ ನಡೆದಿದೆ, ಇಲ್ಲಾಂದ್ರೆ ಭುವಿ ಇಲ್ಲಿ ಖಂಡಿತ ಬರ್ತಾ ಇದ್ದ. ಈ ನನ್ನ ಮಕ್ಕಳೇ ಅವನ ತಲೆ ಸವರ್ತಾ ಇರ್ತಾರೆ ಕಣಮ್ಮ. ಯಾರು? ಇನ್ಯಾರು? ಆ ಕುಳ್ಳ ಮತ್ತು ಆ ಶ್ರದ್ಧಾ. ನೀನು ಈ ಕಡೆಯಿಂದ ಭುವಿನ ಜಗ್ಗಿದ್ರೆ ಅವರಿಬ್ಬರು ಆ ಕಡೆಯಿಂದ ಅವನು ಜಗ್ತಾ ಇರ್ತಾರೆ. ಒಂದು ಆಳು ಬಲ ಆ ಕಡೆ ಜಾಸ್ತಿ ಇದೆಯಲ್ಲ, ಅದಕ್ಕೆ ನೀನು ಸೋಲ್ತಿದ್ಯಾ. ಅಂಕಲ್, ಡ್ಯಾಡಿ ಬರೋದು ಇನ್ನೂ 2-3 ತಿಂಗಳಾಗ್ಬೋದು, ಅಥವಾ ಇನ್ನೂ ಏನು ಬೇಕಾದರೂ ಆಗ್ಬೋದು. ದೊಡ್ಡಪ್ಪ ಫೋನ್ ಮಾಡಿ ಒಂದು ಪ್ಲ್ಯಾನ್ ಹೇಳಿದ್ದಾರೆ. ಗಜೇಂದ್ರ ಪ್ಲಾನ್ ಹೇಳಿದ್ನ? ಏನದು? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ್ಕೆ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.